ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಶಿಲುಬೆ ಆರಾಧನೆಗೆ ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ಅನಂತ ಕೃಪೆಯ ಶಕ್ತಿ ನಿಮ್ಮೆಲ್ಲರಲ್ಲಿ ತುಂಬಿಕೊಳ್ಳಲಿ. ಪ್ರಭುವಾದ ದೇವರು ನಮ್ಮೊಡನೆ ವಾಸ ಮಾಡುವಂತಹ ಸಮಯವಾಗಿದೆ. ಹೌದು ಪ್ರಿಯರೇ, ನಮಗೆ ಆಧಾರ ಅವರೇ ಆಗಿದ್ದಾರೆ. ನಮ್ಮ ಆಧಾರವು ಅವರೇ ಆಗಿದ್ದಾರೆ. ಆಧಾರವಾಗಿರುವ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ಸರಿ ಅಲ್ವಾ? ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ಮತ್ತೊಮ್ಮೆ, ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ನಲುವಿನಲ್ಲೂ ನನ್ನ ನೋವಲ್ಲೂ, ನನ್ನ ನಲಿವಿನಲ್ಲೂ ನನ್ನ ನೋವಲ್ಲೂ ನೆರಳಾಗಿ ಹಿಂಬಾಲಿಪೆ ಯೇಸುವೇ, ನೆರಳಾಗಿ ಹಿಂಬಾಲಿಪೆ ಯೇಸುವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಹೌದು ಪ್ರಿಯರೇ, ನಮಗೆ ಜೀವದ ಆಧಾರ ಅವರೇ. ನಮ್ಮ ನೋವಿನಲ್ಲೂ ನಲಿವಿನಲ್ಲೂ ನಮಗೆ ಆಧಾರ ಅವರೇ. ಆ ಪ್ರಭುವನ್ನ ನಾವು ನೋಡುವವರಾಗಿದ್ದೇವೆ. ಪ್ರಭುವನ್ನ ದೃಷ್ಟಿಸುವಂತಹ ಮಕ್ಕಳು ನಾವಾಗಿದ್ದೇವೆ. ಈ ರಾತ್ರಿ ಆರಾಧನೆಯಲ್ಲಿ ನಮ್ಮ ಎಲ್ಲ ವಿಧವಾದಂತಹ ಹೊರತೆಗಳನ್ನು ಸಮರ್ಪಿಸಿಕೊಳ್ಳುವಾಗ ಪ್ರಿಯರೇ, ವಿಶೇಷವಾಗಿ ಎಲ್ಲ ಶುಶ್ರೂಷಕರನ್ನು ನಾವು ಸಮರ್ಪಿಸಿಕೊಳ್ಳುವ. ಎಲ್ಲ ಶುಶ್ರೂಷಕರುಗಳನ್ನ ಸೇವೆ ಮಾಡುವಂತ, ದೈವ ಸೇವೆ ಮಾಡುವಂತ ಎಲ್ಲ ಶುಶ್ರೂಷಕರನ್ನು ನಾವು ಸಮರ್ಪಿಸಿಕೊಳ್ಳೋಣ. ಹೌದು ಪ್ರಿಯರೇ, ಯಾಕೆಂದರೆ ಇವತ್ತು ಇಡೀ ವಿಶ್ವದೆಲ್ಲೆಡೆ ದೇವರ ವಾಕ್ಯ ಸಾರಲ್ಪಡುತ್ತಿರುವುದು ಶುಶ್ರೂಷಕರ ಮೂಲಕವಾಗಿ ಆಗಿದೆ. ತಮ್ಮ ಕುಟುಂಬಗಳನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ಊರುಗಳನ್ನು ಅಲೆದು, ಬೀದಿಗಳಲ್ಲಿ ತಿರುಗಿ, ದೇಶ ವಿದೇಶಗಳಲ್ಲಿ ತಿರುಗಿ ದೇವರ ಸಾಮ್ರಾಜ್ಯವನ್ನು ಸಾರುವಂತಹ ಮಕ್ಕಳಾಗಿದ್ದಾರೆ. ಪ್ರಿಯರೇ, ಇವತ್ತು 70 ಶತಮಾನ ಗುರುಗಳಿಗಿಂತ ಹೆಚ್ಚಾದ ಸೇವೆಯನ್ನ ಮಾಡುವಂತಹ ಪಾತ್ರ ಶುಶ್ರೂಷಕರ ಪಾತ್ರವಾಗಿದೆ. ದೈವ ಸೇವೆ ಮಾಡುವವರ ಪಾತ್ರವಾಗಿದೆ. ಆದರೆ ಅವರ ಜೀವನವನ್ನು ನಾವು ನೋಡುವಾಗ ಎಷ್ಟು ಕಠಿಣತೆ, ಎಷ್ಟು ದಾರಿದ್ರ್ಯತೆ, ಎಷ್ಟು ನೋವು, ಎಷ್ಟು ವೇದನೆ, ಅವರ ಮೇಲೆ ಹೊರಿಸಲ್ಪಡುವಂತಹ ಅವಮಾನಗಳು, ಸಂಶಯಗಳು, ದೂಷಣೆಗಳು, ನಿಂದನೆಗಳು, ಅವಹೇಳನೆಗಳು, ಮರಣಾಂತಿಕವಾದಂತಹ ಹಲ್ಲೆಗಳು, ಕಚ್ಚಾಟಗಳು, ಅವರ ಬಗ್ಗೆ ದೂಷಣೀಯ ಅಪವಾದಗಳು ಇವೆಲ್ಲವೂ ತುಂಬಿದೆ ಪ್ರಿಯರೇ. ಹೀಗಿರುವಾಗ ಶುಶ್ರೂಷೆಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡಂತಹ ಈ ಲೋಕದ ಎಲ್ಲ ಶುಶ್ರೂಷಕರನ್ನ ಸಮರ್ಪಿಸಿಕೊಳ್ಳೋಣ. ತಮ್ಮ ಜೀವನವನ್ನೇ ಪ್ರಭುವಿಗಾಗಿ ದಾರಿ ಏರುತ್ತಿರುವಂತಹ ಶುಶ್ರೂಷಕರನ್ನ ಸಮರ್ಪಿಸಿಕೊಳ್ಳೋಣ. ಹೌದು ಪ್ರಿಯರೇ, ತನ್ನ ಕುಟುಂಬದ ಅವಶ್ಯಕತೆಗಳಿದ್ದರೂ ಸಹ ಆ ಅವಶ್ಯಕತೆಗಳ ಮಧ್ಯದಲ್ಲಿ
ಕುಟುಂಬದಲ್ಲಿ ರೋಗವಿದ್ದರೂ ಸಹ ಆ ರೋಗದ ಮಧ್ಯದಲ್ಲಿ, ಹಸಿವು ಬಾಯಾರಿಕೆ ನೀರಾಡಿಕೆ ಇದ್ದರೂ ಅದರ ಮಧ್ಯದಲ್ಲಿ ಸೇವೆ, ಪ್ರಭುವಿನ ಸೇವೆಗಾಗಿಯೇ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಿರುವಂತಹ ಶುಶ್ರೂಷಕರು, ಮಿಷನರಿಗಳು. ಹೌದು ಪ್ರಿಯರೇ, ಅದು ಧರ್ಮಸಭೆಯಲ್ಲಿರಬಹುದು, ಪಾಸ್ಟರ್ ಆಗಿರಬಹುದು, ಸಭಾಪಾಲಕರಾಗಿರಬಹುದು, ಯಾವ ದೈವ ಸೇವಕರಾಗಿರಬಹುದು ಪ್ರಿಯರೇ, ಸೇವೆಯೇ ಆಗಿದೆ, ಅದು ಶುಶ್ರೂಷೆಯಾಗಿದೆ. ಹೀಗಿರುವಾಗ ಆ ಎಲ್ಲ ಶುಶ್ರೂಷಕರನ್ನ ನಾವು ಸಮರ್ಪಿಸೋಣ. ಪ್ರಭು ಯೇಸುವಿನ ಪೂಜ್ಯ ಪಾದಗಳಿಗೆ ಶುಶ್ರೂಷಕರನ್ನ ಸಮರ್ಪಿಸೋಣ. ಹಾಗೆ ನಮ್ಮ ಕುಟುಂಬದಲ್ಲಿ ಒಂದು ಶುಶ್ರೂಷಕನು ಉದ್ಭವವಾಗುವಂತೆ, ನನ್ನ ಕುಟುಂಬದಲ್ಲಿ ಒಂದು ವಿಶ್ವಾಸಿ ಶುಶ್ರೂಷಕ ಸೇವೆ ಮಾಡುವವ, ದೇವರಿಗಾಗಿ ಸೇವೆ ಮಾಡುವಂತ ಒಂದು ಪ್ರತಿನಿಧಿ ನನ್ನ ರಕ್ತದಿಂದ, ನನ್ನ ಮಾಂಸದಿಂದ, ನನ್ನ ಸಂತಾನದಿಂದ ಬೆಳೆಯಲಿ, ಬೆಳಕಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಹೌದು ಪ್ರಿಯರೇ, ಹೌದು. ಯಾಕಂದ್ರೆ ಒಂದು ಅರಸರ ಗ್ರಂಥ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ದೇವರೇ ಸರ್ವೇಶ್ವರ, ನಿಮ್ಮ ದಾಸನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡಿ. ಈ ದಿನ ನಿಮ್ಮನ್ನು ಪ್ರಾರ್ಥಿಸುತ್ತಿರುವ ನಿಮ್ಮ ದಾಸನ ಮೊರೆಯನ್ನು ಆಲಿಸಿರಿ. ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು. ಪ್ರಿಯರೇ, ಇಂದು ನಾವು ಈ ಬೆಳಗಿನ ಈ ರಾತ್ರಿ ಆರಾಧನೆಯಲ್ಲಿ ಆ ಪ್ರಭುವಿನ ಮುಂದೆ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ವಿಜ್ಞಾಪನೆಗಳನ್ನು ನಾವು ಸಮರ್ಪಿಸುತ್ತಾ ಇದ್ದೇವೆ. ಆ ಪ್ರಭುವಿಗೆ ಹೇಳೋಣ, ಸ್ವಾಮಿ ನನ್ನ ವಿಜ್ಞಾಪನೆಗೆ ಕಿವಿಗೊಡಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಶುಶ್ರೂಷಕನ ಮೇಲೆ, ಶುಶ್ರೂಷಕನ ಕುಟುಂಬದ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವ ಪ್ರಿಯರೇ. ಬೀದಿ ಬೀದಿಗಳಲ್ಲಿ ಅಲಿದು, ಊಟವಿಲ್ಲದೆ, ನಿದ್ರೆ ಇಲ್ಲದೆ, ಪ್ರಯಾಣಕ್ಕೂ ಸಹ ಹಣವಿಲ್ಲದೆ ನಡೆದು ಶುಶ್ರೂಷೆ ಮಾಡುವವರು. ಹೌದು ಪ್ರಿಯರೇ, ಒಂದು ರೊಟ್ಟಿಯನ್ನು ತಿಂದು ಶುಶ್ರೂಷೆ ಮಾಡುವವರು. 10-15 ಕಿಲೋಮೀಟರ್ ಅಲ್ಲ, ಎಷ್ಟೋ ಕಿಲೋಮೀಟರ್ಗಳು ನಡೆದು ಶುಶ್ರೂಷೆ ಮಾಡುವವರು. ಬೀದಿಯಲ್ಲಿ ನಿಂತು, ರಸ್ತೆಯಲ್ಲಿ ನಿಂತು ಶುಶ್ರೂಷೆ ಮಾಡುವವರು. ಹೌದು ಪ್ರಿಯರೇ, ಅವರ ಜೀವನದಲ್ಲಿ ಸಾಕಷ್ಟು ಹೋರಾಟಗಳಿವೆ. ಅವರೆಲ್ಲರನ್ನ ಸಮರ್ಪಿಸು. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ನೋವಿನಲ್ಲೂ ನನ್ನ ನಲಿವಿನಲ್ಲೂ ನೆರಳಾಗಿ ಹಿಂಬಾಲಿಸುವೆ. ನನ್ನ ನೋವಿನಲ್ಲೂ ನನ್ನ ನೆರವಿನಲ್ಲೂ ಎನ್ನನ್ನೇ ಪರಿಪಾಲಿಸುವೆ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಸ್ನೇಹಿತ ನೀನೇ, ಒಡೆಯನು ನೀನೇ, ಆತ್ಮೀಯ ಜೊತೆಗಾರ ನೀನೇ. ಸ್ನೇಹಿತ ನೀನೇ, ಒಡೆಯನು ನೀನೇ, ಆತ್ಮೀಯ ಜೊತೆಗಾರ ನೀನೇ. ಧ್ವನಿಯಲ್ಲೂ ನೀನೇ, ಬಲದಲ್ಲೂ ನೀನೇ, ಸಹನೆಯ ತುಡಿತವು ನೀನೇ. ಧ್ವನಿಯಲ್ಲೂ ನೀನೇ, ಬಲದಲ್ಲೂ ನೀನೇ, ಸಹನೆಯ ತುಡಿತವು ನೀನೇ. ಎದೆಯಾಳದಲ್ಲಿ ನುಡಿ
ಕೈ ಪಿಡಿದು ನಡೆಸೆನ್ನ ಬಾ, ಕೈ ಪಿಡಿದು ನಡೆಸೆನ್ನ ಬಾ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ನಡೆಯಲ್ಲೂ ನನ್ನ ನೋವಿನಲ್ಲೂ ನನ್ನ ನಲಿವಲ್ಲೂ ನನ್ನ ನೋವಿನಲ್ಲೂ ನೆರಳಾಗಿ ಹಿಂಬಾಲಿಪೆ, ನೀ ನೆರಳಾಗಿ ಪರಿಪಾಲಿಪೆ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. 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 ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವವೇ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ 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 ಆಧಾರ ನೀನೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದೇವ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ಜೀವ ವಾಕ್ಯವೇ,
ಜೀವಕ್ಕೆ ಆಧಾರ ನೀವೇ ನನ್ನ ಯೇಸುವೆ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ 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 ನನ್ನ ಯೇಸುವೇ ನನ್ನ ಯೇಸುವೇ ನನ್ನ ಯೇಸುವೇ ದಿವ್ಯ ವಾಕ್ಯವೇ ನನ್ನ ಯೇಸುವೇ ನನ್ನ ಯೇಸುವೇ ದಿವ್ಯ ವಾಕ್ಯವೇ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ ಜೀವಕ್ಕೆ ಆಧಾರ ನೀನೇ ಜೀವಕ್ಕೆ ಆಧಾರ ನೀನೇ ಜೀವಕ್ಕೆ ಆಧಾರ ನೀನೇ ಜೀವಕ್ಕೆ ಆಧಾರ ನೀನೇ ಜೀವಕ್ಕೆ ಆಧಾರ ನೀವೇ ಹಾಲೆಲೂಯಾ 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 Hallelujah, 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 Yeswe. Yeswe, 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 Hallelujah, Hallelujah, Ruha, 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 Ruha. Ravi, 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 Hallelujah, 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 Yalaka, Hallelujah, 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 Nanna Yeswe, 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 Yeswe. ನನ್ನ ಯೇಸುವೇ 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 ದಿವ್ಯ ವಾಕ್ಯವೇ ದಿವ್ಯ ವಾಕ್ಯವೇ ದಿವ್ಯ ವಾಕ್ಯವೇ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ ಜೀವಕ್ಕೆ ಆಧಾರ ನೀವೇ ಆಧಾರ ನೀವೇ ಆಧಾರ ನೀವೇ ಆಧಾರ ನೀವೇ ಆಧಾರ ನೀವೇ ನನ್ನ ಯೇಸುವೇ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ ನನ್ನ ಯೇಸುವೇ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ ನನ್ನ ನಲಿವಿನಲ್ಲೂ ನನ್ನ ನೋವಿನಲ್ಲೂ ನನ್ನ ನಲಿವಿನಲ್ಲೂ ನನ್ನ ನೋವಿನಲ್ಲೂ ನೆರಳಾಗಿ ಹಿಂಬಾಲಿಪೆ ನೀ ಎನ್ನ ಪರಿಪಾಲಿಪೆ ನೆರಳಾಗಿ ಹಿಂಬಾಲಿಪೆ ಎನ್ನ ಪರಿಪಾಲಿಪೆ Hallelujah, hallelujah,
Hallelujah, hallelujah. ಪ್ರಭು ಯೇಸು ದಿವ್ಯವಾಕ್ಯವಾಗಿ ನಮ್ಮ ಜೀವನಕ್ಕೆ ಆಧಾರವಾಗಿದ್ದಾರೆ. ಒಂದು ಕ್ಷಣ ಎಲ್ಲ ದೇವ ಸೇವಕರನ್ನ ಅವರ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತಾ ಯೇಸುವೇ ಅವರನ್ನು ಬಲಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸುವ. ದೇವರ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರುವಂತಹ ಎಲ್ಲ ಶುಶ್ರೂಷಕರ ಬದುಕು ಕಣ್ಣೀರಿನ ಬದುಕು ಆಗಿದೆ ಪ್ರಿಯರೇ. ದೈವರಾಜ್ಯಕ್ಕಾಗಿ ಅಲಿಯುವಂತಹ ದೈವ ಸೇವಕರ ಜೀವನ ಕಣ್ಣೀರಿನ ದಾರಿಯಾಗಿದೆ ಪ್ರಿಯರೇ. ಅವರ ಮೇಲೆ ಎಷ್ಟೆಲ್ಲ ಅಪವಾದಗಳನ್ನ ನಾವು ನೋಡುತ್ತೇವೆ. ಅಯ್ಯೋ, ಅವನ ಹಣಮೋಹ, ಹಣದ ಹಿಂದೆ ಇದ್ದಾನೆ, ಅವನು ಹುಡುಗಿಯ ಹಿಂದೆ ಇದ್ದಾನೆ, ಸ್ತ್ರೀ ಸಂಸರ್ಗದಲ್ಲಿ ಇದ್ದಾನೆ. ದೂಷಣೆಗಳು, ಪರಿಸರದಲ್ಲಿ ದೂಷಣೆ, ವಿಚಾರಣೆಯಲ್ಲಿ ದೂಷಣೆ, ಹೆಂಡತಿಯರಿಂದ ದೂಷಣೆ, ಸಂಶಯಗಳು, ಮಕ್ಕಳಿಂದ ದೂಷಣೆ, ಸಂಶಯಗಳು, ಸಮೂಹದಿಂದ ದೂಷಣೆಗಳು, ನಿಂದನೆಗಳು, ಅವಮಾನಗಳು. ದಿನ ದಿನವೂ ದೇವರ ಯೇಸು ಸ್ವಾಮಿ ಹೇಳುವ ಹಾಗೆ ನಿಮ್ಮನ್ನು ಚೇಳುಗಳ ಮಧ್ಯೆ ಬಿಡುತ್ತೇನೆ, ವಿಷಸರ್ಪಗಳ ಮಧ್ಯೆ ಬಿಡುತ್ತೇನೆ ಎಂಬುದಾಗಿ ಹೇಳಿದಂತೆ ಪ್ರಿಯರೇ. ಹೌದು, ಒಬ್ಬ ಶುಶ್ರೂಷಕನು ದಿನಾ ಸಾಯುತ್ತಾ ಇರುತ್ತಾನೆ. ಹಾವು ಕಚ್ಚಿದರೆ ಒಂದೇ ಸಾರಿ ಸತ್ತು ಹೋಗುತ್ತೇವೆ ಪ್ರಿಯರೇ. ಆದರೆ ಒಬ್ಬ ಶುಶ್ರೂಷಕನ ಜೀವನ ಹಾವು ಕಡಿತದ ಜೀವನದಂತೆ. ಪ್ರತಿದಿನ ಅವನು ಕಚ್ಚಿಸಿಕೊಳ್ಳುತ್ತಲೇ ಇರ್ತಾನೆ, ಪ್ರತಿದಿನ ಸಾಯುತ್ತಾನೆ, ಪ್ರತಿದಿನ ಬದುಕುತ್ತಾನೆ, ಪ್ರತಿದಿನ ಸಾಯುತ್ತಾನೆ, ಪ್ರತಿದಿನ ಬದುಕುತ್ತಾನೆ. ಅವನ ಮೇಲೆ ಹೊರಿಸಲ್ಪಡುವಂತಹ ಒಂದೊಂದು ನೋವು ವೇದನೆಗಳು ಹೇಳತೀರದು. ಆ ಯೋಬನ ಕುಟುಂಬಕ್ಕೆ ದೇವರು ಆ ಬೇಲಿಯ ರಕ್ಷಣೆ ಎಂಬ ಬೇಲಿಯನ್ನು ಹಾಕಿದಂತೆ ಎಲ್ಲ ದೇವ ಸೇವಕರ ಸುತ್ತಲೂ, ಅವರ ಕುಟುಂಬದ ಸುತ್ತಲೂ ಪ್ರಭು ದೇವರು ಬೇಲಿಯನ್ನು ಹಾಕುವಂತೆ ಪ್ರಾರ್ಥಿಸ. ಹಾಗೆಯೇ ಚೇಳುಗಳ ಮಧ್ಯೆ ಜೀವಿಸುವಂತಹ ಶುಶ್ರೂಷಕ, ಚೇಳು ಕಚ್ಚಿದರೆ 24 ತಾಸುಗಳ ಕಾಲ ದೇಹವೆಲ್ಲ ಉರಿ ಇರುತ್ತದೆ ಪ್ರಿಯರೇ. ಹಾಗೆಯೇ ಮತ್ತೊಬ್ಬರ ದೂಷಣೆಯ ಮಾತುಗಳ ನಿಮಿತ್ತವಾಗಿ ಅವನು ಜೀವಂತವಾಗಿ ಆ ಉರಿಯ ಬೆಂಕಿಯಲ್ಲಿ ನರಳುತ್ತಾ ಇರುತ್ತಾನೆ. ಹೌದು ಪ್ರಿಯರೇ, ನಾನು ನೋಡಿದ್ದೇನೆ, ನೀವು ಸಹ ನೋಡಿದ್ದೇನೆ. ಅವರನ್ನ ಚೀ ತೂ ಎಂಬುದಾಗಿ ಮೂದಲಿಸುವುದನ್ನು ನಾನು ನೋಡಿದ್ದೇನೆ. ಶುಶ್ರೂಷೆ ಮಾಡುವಂತದನ್ನ ಸಹಿಸಲಾಗದಂತ ಕೆಲವು ಸಾರಿ ಪತ್ನಿಯಾಗಿ ಬಂದವರು ತನ್ನ ಗಂಡನ ಶುಶ್ರೂಷೆಯನ್ನು ನಿರಾಕರಿಸಿ, ತಿರಸ್ಕರಿಸಿ, ಅವನನ್ನ ಕೀಳಾಗಿ ಕಂಡು ಅವನನ್ನ ಸಮೂಹದಲ್ಲಿ ಬಹಿಷ್ಕರಿಸುವಂತದನ್ನ ಹಾಗೂ ತನ್ನ ಗಂಡನ ಬಿಟ್ಟು ಹೋಗುವುದನ್ನ ನಾವು ನೋಡುತ್ತಾ ಇದ್ದೇವೆ. ಮಕ್ಕಳು ಸಹ ಆ ಶುಶ್ರೂಷಕನನ್ನ ಗೌರವಿಸದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳುತ್ತಾರೆ, ಶುಶ್ರೂಷಕನಿಗೆ ಎಲ್ಲಿ ಬೇಕಾದರೂ ಗೌರವ ಸಿಕ್ಕಬಹುದು, ಆದರೆ ಸ್ವಂತ ಗ್ರಾಮದಲ್ಲಿ, ಸ್ವಂತ ಮನೆಯಲ್ಲಿ ಅವನಿಗೆ ಗೌರವ ಇರುವುದಿಲ್ಲ ಎಂಬುದಾಗಿ. ಯೇಸುವಿಗೆ ಹೇಳೋಣ, ಯೇಸುವೇ ಎಲ್ಲ ದೈವ ಸೇವಕರನ್ನು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೇ ಎಲ್ಲ ಶುಶ್ರೂಷಕರ ಮೇಲೆ ಕರುಣೆ ತೋರಿರಿ. ಯೇಸುವೇ ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಿರಿ ಎಂಬುದಾಗಿ ಪ್ರಾರ್ಥಿಸೋಣ. ಆ ಶುಶ್ರೂಷಕರು ನಿಮ್ಮ ಮುಂದೆ ಮೊಣಕಾಲೂರಿ ಬೇಡುವಂತಹ ವರಗಳನ್ನು ಕರುಣಿಸಿರಿ ಸ್ವಾಮಿ ಎಂಬುದಾಗಿ ಬೇಡೋಣ. ನನ್ನ ಯೇಸುವೇ ದಿವ್ಯ ವಾಕ್ಯವೇ
ಜೀವಕ್ಕೆ ಆಧಾರ ನೀನೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಶುಶ್ರೂಷಕನಿಲ್ಲ ಎಂಬುದಾದರೆ ಶುಭ ಸಂದೇಶ ಸಾರಲ್ಪಡುವುದಿಲ್ಲ. ಒಂದೊಂದು ಮಿಷನರಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಅಂದಿನಿಂದ ಇಂದಿನವರೆಗೂ ದೇವ ಸೇವಕರಾಗಿರುವವರನ್ನ, ಪಾಸ್ಟರ್ಸ್ಗಳಾಗಿರಬಹುದು, ಸಭಾಪಾಲಕರಾಗಿರಬಹುದು, ಸಭೆ ಎಂದು ಹೇಳಿಕೊಂಡಿರುವಂತಹ ಯಾವುದೇ ವ್ಯಕ್ತಿ ಇರಬಹುದು ಪ್ರಿಯರೇ, ಯೇಸುವನ್ನೇ ಅವರು ಸಾರುವಂಥದ್ದು. ಯಾವುದೋ ಒಂದು ಬಲಹೀನತೆಯಲ್ಲಿ ಅವರು ಸಿಕ್ಕಿ ಬಿದ್ದಿರಬಹುದು, ಆದರೆ ಯೇಸುವನ್ನೇ ದೃಷ್ಟಿಸಿ ನಡೆಯುವಂತಹ ಅವರು ಪಶ್ಚಾತ್ತಾಪದಲ್ಲಿ ಪ್ರಭು ಯೇಸುವನ್ನ ಬಿಗಿದಿಡಿದುಕೊಂಡಿದ್ದಾರೆ ಎಂಬುದನ್ನು ನಾವು ಮರೆತು ಹೋಗ್ತೇವೆ. ನಿನ್ನ ಕುಟುಂಬದಲ್ಲಿ ಒಬ್ಬ ಶುಶ್ರೂಷಕನಿದ್ದಾನೆಯೇ, ಅವನನ್ನು ಗೌರವಿಸು, ಅವನನ್ನು ಸನ್ಮಾನಿಸು. ನಿನ್ನ ಊರಿನಲ್ಲಿ ಒಬ್ಬ ಶುಶ್ರೂಷಕನಿದ್ದಾನೆಯೇ, ಅವನನ್ನು ಸನ್ಮಾನಿಸು, ಅವನನ್ನು ಗೌರವಿಸು. ನಿನ್ನ ಮನೆಯಲ್ಲಿ ಒಬ್ಬ ಶುಶ್ರೂಷಕನಿದ್ದಾನೆಯೇ, ಅವನನ್ನು ಗೌರವಿಸು, ಸನ್ಮಾನಿಸು. ಅವನ ಬಾಯಿಂದ ಹೊರಡುವಂತಹ ಮಾತುಗಳು ಮನುಷ್ಯನಿಂದಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ನನ್ನವರು ಆದ ಕಾರಣ ಈ ಜನರು ನಿಮ್ಮನ್ನು ದೂಷಿಸುವರು, ನಿಮ್ಮ ಮೇಲೆ ಇಲ್ಲ ಸಲ್ಲದನ್ನ ಹೊರಿಸುವರು. ಆದರೂ ನೀವು ಭಯಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದರೆ ಅಪ್ಪ ಯೇಸುವೇ, ನಿಮ್ಮ ಮಕ್ಕಳಿಗೆ ಸಹಿಸಿಕೊಳ್ಳುವ ಶಕ್ತಿಯನ್ನ, ಸಹನೆಯನ್ನ ಯೇಸುವೇ ನೀಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವ ಪ್ರಿಯರೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಹೌದು ಪ್ರಿಯರೇ, ಇಷ್ಟು ಜನರನ್ನ ನೋಡ್ತೇವೆ ಪ್ರಿಯರೇ, ಎಷ್ಟು ಕಷ್ಟಪಡುತ್ತಾರೆ ಎಂಬುದಾದರೆ ಶುಶ್ರೂಷಕರು ಒಂದು ಹೊತ್ತು ಊಟಕ್ಕೂ ಸಹ ತುಂಬಾ ಕಷ್ಟಪಡುತ್ತಾರೆ ಪ್ರಿಯರೇ. ನನ್ನ ಜೀವನದ ಅನುಭವದಲ್ಲಿ ನಾನು ನೋಡಿದ್ದೇನೆ. ಒಂದು ಬನ್ನನ್ನ ತಿಂದು ಬೆಳಗಿನಿಂದ ರಾತ್ರಿ 8 ಗಂಟೆಯವರೆಗೆ 10-15 ಕಿಲೋಮೀಟರ್ ದೂರ ಪಯಣ ಮಾಡಿ ಶುಭ ಸಂದೇಶನ ಸಾರಿದಂತಹ ಅನುಭವ ನನ್ನದು ಪ್ರಿಯರೇ. ಇಷ್ಟು ದಾರಿದ್ರ್ಯ ಜೀವನದಲ್ಲಿ ನಾನು ನಡೆಯುವಾಗ ಒಬ್ಬರು 50 ರೂಪಾಯಿನ ನನಗೆ ಕೊಡುವಾಗ ನಾನು ಎಣಿಸಿದಿಷ್ಟೇ, ಅಯ್ಯೋ ಈ 50 ರೂಪಾಯಿಲಿ ನನಗೆ ಸಿಕ್ಕುವಂತಹ ರೇಷನ್, ಸೊಸೈಟಿಲಿ ಸಿಕ್ಕುವ 50 ರೂಪಾಯಿ ರೇಷನ್ ಅಲ್ಲಿ ನಾನು 1 ತಿಂಗಳೆಲ್ಲ ಊಟ ಮಾಡಿ ಶುಶ್ರೂಷೆ ಮಾಡಬಹುದಲ್ಲ ಎಂಬುವಂತ ಚಿಂತನೆ. ಇದು ನನ್ನ ಜೀವಂತ ಅನುಭವ ಪ್ರಿಯರೇ. ಎಷ್ಟೋ ದಿನ ಹಸಿವಿನಲ್ಲಿ ಶುಶ್ರೂಷೆ ಮಾಡಿದ್ದೇನೆ ಪ್ರಿಯರೇ, ಊಟವಿಲ್ಲದೆ ಶುಶ್ರೂಷೆ ಮಾಡಿದ್ದೇನೆ. 12 ವರ್ಷಗಳ ಕಾಲ ಬಟ್ಟೆ ಇಲ್ಲದೆ, ಒಂದು ಹೊಸ ಉಡುಪಿಲ್ಲದೆ ಶುಶ್ರೂಷೆ ಮಾಡಿದ್ದೇನೆ. ಹಾಗೆ ನನಗಿಂತ ಹೆಚ್ಚಾಗಿ ಅರಕಲು ಬಟ್ಟೆಯಿಂದ ಒಂದೇ ಬಟ್ಟೆ, ಒಂದೇ ಪ್ಯಾಂಟ್, ಒಂದೇ ಶರ್ಟ್ ಅನ್ನು ಹಾಕಿ ಸೈಕಲ್ಗಳನ್ನ ತುಳಿದು ಪ್ಯಾಂಟ್ ಎಲ್ಲ ಹರಿದು ಹೋಗಿ ಶುಶ್ರೂಷೆ ಮಾಡುವ ಎಷ್ಟೋ ಜನ ಶುಶ್ರೂಷಕರು. ಅವರಿಂದಲೇ ಇವತ್ತು ಲೋಕದಲ್ಲಿ ದೇವರ ಸಂದೇಶ ಸಾರಲ್ಪಡುತ್ತಿದೆ. ಅವರಿಗಾಗಿ ಪ್ರಾರ್ಥಿಸುವರು ಯಾರು ಪ್ರಿಯರೇ? ಯಾರು ಇಲ್ಲ ಪ್ರಿಯರೇ ಅವರಿಗಾಗಿ ಪ್ರಾರ್ಥಿಸಲು. ಒಬ್ಬರು ಇಲ್ಲ ಪ್ರಿಯರೇ ಅವರಿಗಾಗಿ ಪ್ರಾರ್ಥಿಸಲು. ಅವರನ್ನ ದೂಷಿಸುವುದಕ್ಕಾಗಿ ಮಾತ್ರ ಈ ಲೋಕದಲ್ಲಿ ಜನರಿದ್ದಾರೆ. ಆ ಶುಶ್ರೂಷಕರನ್ನು ನಿಂದಿಸುವುದಕ್ಕಾಗಿ ಮಾತ್ರ ಈ ಲೋಕದಲ್ಲಿ ಜನರಿದ್ದಾರೆ. ಅವನನ್ನು ಹೇಗೆ ಅವಮಾನಗೊಳಿಸಬೇಕೆಂಬುದಕ್ಕಾಗಿ ಮಾತ್ರ ಜನರಿದ್ದಾರೆ. ಅವನನ್ನು ಹೇಗೆ ಹೀಯಾಳಿಸಬೇಕೆಂದು ಹೇಳುವುದಕ್ಕಾಗಿ ಮಾತ್ರ ಈ ಲೋಕದಲ್ಲಿ ಜನರಿದ್ದಾರೆ ಪ್ರಿಯರೇ. ಒಬ್ಬ ಶುಶ್ರೂಷಕನ ದಾರಿದ್ರ್ಯ, ಒಬ್ಬ ಶುಶ್ರೂಷಕನ ವ್ಯಥೆ, ಒಬ್ಬ ಶುಶ್ರೂಷಕನ ಕಣ್ಣೀರು, ರಾತ್ರಿಯಲ್ಲ ಅಯ್ಯೋ ನನ್ನನ್ನು ಹೀಗೆ ಹೇಳಿಬಿಟ್ಟರಲ್ಲ,
ಅಯ್ಯೋ ನನ್ನ ಬಗ್ಗೆ ಹೀಗೆ ಮಾತನಾಡಿ ಬಿಟ್ಟರಲ್ಲ, ನನ್ನನ್ನು ವ್ಯಭಿಚಾರಿ ಎಂದು ಹೇಳಿಬಿಟ್ರಲ್ಲ, ಧನಮೋಹವುಳ್ಳವನು ಎಂದು ಹೇಳಿಬಿಟ್ರಲ್ಲ, ಅಯ್ಯೋ ಸರಿ ಇಲ್ಲ ಎಂದು ಹೇಳಿಬಿಟ್ರಲ್ಲ ಎಂಬುದಾಗಿ ಹಗಲು ರಾತ್ರಿ ಹಾಸಿಗೆಯಲ್ಲಿ ಅಳುವಂತಹ ಶುಶ್ರೂಷಕರ ನೋವು ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ, ನನ್ನ ನೋವಿನಲ್ಲೂ ನನ್ನ ನಲಿವಿನಲ್ಲೂ ನೆರಳಾಗಿ ಹಿಂಬಾಲಿಪೇ, ನೀಯನ್ನ ಪರಿಪಾಲಿಪೇ. ಪ್ರಲಾಪಗಳ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ. ಏ ಸರ್ವೇಶ್ವರ, ನಮಗೊದಗಿರುವ ದುರ್ಗತಿಯನ್ನು ನೆನೆಸಿಕೋ, ನಾವು ಸಹಿಸುತ್ತಿರುವ ನಿಂದೆ ಅವಮಾನಗಳನ್ನು ಗಮನಕ್ಕೆ ತಂದುಕೋ ಎಂದು ಹೇಳುವ ಆ ಪ್ರಲಾಪಕನ ಆ ನುಡಿಯಂತೆ ಪ್ರಿಯರೇ, ನಾನು ಒಬ್ಬ ಶುಶ್ರೂಷಕನಾಗಿ ನನ್ನ ಜೀವನದಲ್ಲಿ ಅಂದು ಇಂದು ಸಹ ಈ ರಾತ್ರಿ ಸಹ ನನ್ನ ಹೃದಯದಲ್ಲಿ ಸೀಳಿದ ವೇದನೆಯ ಅನುಭವಗಳಿದೆ ಪ್ರಿಯರೇ. ಲೋಕದ ಪರವಾಗಿ, ವ್ಯಕ್ತಿಗಳ ಪರವಾಗಿ, ಬಂಧುಗಳ ಪರವಾಗಿ, ಕುಟುಂಬದ ಪರವಾಗಿ, ಹೆಂಡತಿಯ ಪರವಾಗಿ, ಮಕ್ಕಳ ಪರವಾಗಿ, ನನ್ನನ್ನು ಪ್ರೀತಿಸಿದವರ ಪರವಾಗಿ ಇಂದಿಗೂ ಹೃದಯ ಸೀಳಿದ ಅನುಭವಗಳು ನನ್ನಲ್ಲಿ ಇದೆ ಪ್ರಿಯರೇ. ಹಾಗೆ ಇಂದಿಗೆ ಎಷ್ಟೋ ಜನ ಶುಶ್ರೂಷಕರು ತಿರಸ್ಕರಿಸಲ್ಪಟ್ಟು ಕಣ್ಣೀರಿನಿಂದ ಎಲ್ಲವನ್ನ ಸಹಿಸಿಕೊಳ್ಳುತ್ತಾ ಪ್ರಭುವಿಗಾಗಿಯೇ ಜೀವಿಸುವರಿದ್ದಾರೆ ಪ್ರಿಯರೇ. ಹೌದು ಸ್ವಾಮಿ, ನಿಮ್ಮ ಶುಶ್ರೂಷಕರಿಗೆ ಧೈರ್ಯವನ್ನ, ಬಲವನ್ನ, ಆರೋಗ್ಯವನ್ನ, ಸಮಾಧಾನವನ್ನ ಕರುಣಿಸಲಿ ಸ್ವಾಮಿ. ಕೆಲಸದಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ಆಶೀರ್ವದಿಸಲಿ ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ ಎಂದು ಪ್ರಾರ್ಥಿಸುವ ಪ್ರಿಯರೇ. ಶುಶ್ರೂಷೆ ಮಾಡುವವರು ಬಣ್ಣ ಹೊಡೆಯುವ ಶುಶ್ರೂಷೆ, ಬಣ್ಣ ಹೊಡೆಯುವರು ಶುಶ್ರೂಷಕರು, ಕಬ್ಬಿಣದ ಕೆಲಸ ಮಾಡುವರು ಶುಶ್ರೂಷಕರು, ಮರದ ಕೆಲಸ ಮಾಡುವರು ಶುಶ್ರೂಷಕರು, ಗಾರೆ ಕೆಲಸ ಮಾಡುವರು ಶುಶ್ರೂಷಕರು, ಪಾಲಿಶ್ ಹಾಕುವರು ಶುಶ್ರೂಷಕರು. ಹೌದು ಪ್ರಿಯರೇ, ಯಾರು IAS ಗಳು IPS ಗಳು ಇಲ್ಲ, ಅಧಿಕಾರಿಗಳಿಲ್ಲ, ಅವರೇ ನಿಜವಾದ ಶುಶ್ರೂಷಕರು. ಸಂಬಳವನ್ನು ತೆಗೆದುಕೊಂಡು ಶುಶ್ರೂಷೆ ಮಾಡುವಂತದ್ದು ಬೇರೆ ಪ್ರಿಯರೇ, ಉದ್ಯೋಗದಲ್ಲಿ ಇದು ಶುಶ್ರೂಷೆ ಮಾಡುವುದು ಬೇರೆ ಪ್ರಿಯರೇ. ಆದರೆ ಎಲ್ಲವನ್ನ ಬಿಟ್ಟು ಶುಶ್ರೂಷೆಗಾಗಿ ಒಂದು ಬ್ಯಾಗ್ ಅನ್ನ ನೇತುಕೊಂಡು, ಬೈಬಲ್ ಹಿಡಿದುಕೊಂಡು ಕುಟುಂಬವನ್ನು ಒಡೆದು ಹೋದ ಕುಟುಂಬಗಳನ್ನ, ವ್ಯಭಿಚಾರಿಗಳನ್ನ, ಕುಡುಕರನ್ನ, ಪ್ರತಿಯೊಬ್ಬರನ್ನ ಸಂಧಿಸಿ ಊರುಗಳಿಗೆ ಹೋಗಿ ಪ್ರಭುವಿನ ವಾಕ್ಯವನ್ನು ಸಾರುವಂತಹ ಅವರ ಪಾದಗಳೋ ಎಷ್ಟು ಸುಂದರ ಎಂಬುದಾಗಿ ಪ್ರಭು ಯೇಸು ಹೇಳಿದ ಮಾತನ್ನು ನಾವು ಧ್ಯಾನಿಸುವ. ಅವರಿಗಾಗಿ ಪ್ರಾರ್ಥಿಸಲು ಯಾರೂ ಇಲ್ಲ ಪ್ರಿಯರೇ, ಯಾರೂ ಇಲ್ಲ ಅವರಿಗಾಗಿ ಪ್ರಾರ್ಥಿಸಲು. ಹೇಳುವ ಯೇಸುವೇ, ಆ ಎಲಿಯ ಪ್ರವಾದಿಯ ಹಸಿವನ್ನು ನೀಗಿಸಲು ಕಾಗೆಗಳ ಮೂಲಕವಾಗಿ ಆಹಾರವನ್ನು ಕೊಡಲು ನೀವು ಆಜ್ಞಾಪಿಸಿದರಲ್ಲವೇ? ಒಂದು ವಿಧವೆಯ ಮುಖಾಂತರವಾಗಿ ಹಸಿವನ್ನು ನೀಗಿಸಿದವರು ನೀವಲ್ಲವೇ? ಹಾಗೆಯೇ ನಿಮ್ಮ ಸೇವೆಗಾಗಿ ದುಡಿತಿರುವ ಎಲ್ಲ ನಿಮ್ಮ ಮಕ್ಕಳ ಕೊರತೆಗಳನ್ನು ನೀಗಿಸಿ ಯೇಸುವೆ ಎಂಬುದಾಗಿ ಪ್ರಿಯರೇ ನಾವು ಪ್ರಾರ್ಥಿಸುವ ಪ್ರಿಯರೇ. ನನ್ನ ಯೇಸುವೇ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ, ನನ್ನ ಯೇಸುವೇ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀವೇ. ಅದರ ಮಧ್ಯದಲ್ಲಿ ಎಷ್ಟೋ ಸಾರಿ ಶುಶ್ರೂಷಕರು ಕೆಲವರು ಬಲಹೀನತೆಯಲ್ಲಿ ಬಿದ್ದು ಹೋಗುತ್ತಾರೆ ಪ್ರಿಯರೇ. ಹಸುವಿನ ನಿಮಿತ್ತವಾಗಿ ಬಲಹೀನತೆಯಲ್ಲಿ ಬಿದ್ದು ಹೋಗುತ್ತಾರೆ, ಅವಶ್ಯಕತೆಯ ನಿಮಿತ್ತವಾಗಿ ಬಲಹೀನತೆಯಲ್ಲಿ ಬಿದ್ದು ಹೋಗಿದ್ದಾರೆ, ಅಥವಾ ಯಾವುದೋ ಒಂದು ವಿಷಯದ ಮುಖಾಂತರವಾಗಿ ದೈಹಿಕ ಬಲಹೀನತೆಯಲ್ಲಿ ಬಿದ್ದು ಹೋಗಿದ್ದಾರೆ. ಸೈತಾನನು ಅವರನ್ನ
ನಾಶಪಡಿಸುವುದಕ್ಕಾಗಿ, ಅವರು ಮಾಡುವ ಶುಶ್ರೂಷೆಗಳನ್ನು ನಾಶಪಡಿಸುವುದಕ್ಕಾಗಿ, ಅವರ ಮೂಲಕವಾಗಿ ಸಾವಿರಾರು ಲಕ್ಷಾಂತರ ಆತ್ಮಗಳು ರಕ್ಷಣೆ ಹೊಂದುವುದನ್ನು ನೋಡಿದ ಸೈತಾನ ಅವರನ್ನು ನಾಶಪಡಿಸುವುದಕ್ಕಾಗಿ ಹೆಣ್ಣನ್ನ, ಹಣವನ್ನ ಮುಂದೆ ಇಡುತ್ತಾನೆ. ಇದರ ನಿಮಿತ್ತವಾಗಿ ಎಷ್ಟೋ ಜನ ಶಕ್ತವಾದ ಶುಶ್ರೂಷಕರು ಬಿದ್ದು ಹೋಗಿದ್ದಾರೆ. ಪ್ರಿಯರೇ, ಅವರಿಗಾಗಿ ಸಮರ್ಪಿಸಿ ಪ್ರಾರ್ಥಿಸುವ. ಹೌದು, ಸಂತೋಷವು ನಮ್ಮ ಹೃದಯದಿಂದ ಮಾಯವಾಗಿದೆ, ನಮ್ಮ ನಾಟ್ಯ ನಲಿವು ದುಃಖಕರವಾಗಿ ಮಾರ್ಪಟ್ಟಿದೆ ಎಂಬುದಾಗಿ ಒಬ್ಬೊಬ್ಬ ಶುಶ್ರೂಷಕನ ನೋವುಗಳು, ಕಣ್ಣೀರುಗಳು. ಪ್ರಿಯರೇ, ಸ್ವಾಮಿ, ನಿಮಗಾಗಿ ನೀವು ಕರೆಕೊಟ್ಟಂತಹ ಮಕ್ಕಳು ಸ್ವಾಮಿ, ಸ್ವರ್ಗ ರಾಜ್ಯವನ್ನು ಸಾರುವುದಕ್ಕಾಗಿ ನೀವು ಕರೆಕೊಟ್ಟಂತಹ ಮಕ್ಕಳು ಸ್ವಾಮಿ, ದಾರಿ ತಪ್ಪಿತಾ ಇದ್ದಾರೆ ಸ್ವಾಮಿ, ದಾರಿ ತಪ್ಪಿ ಹೋಗಿದ್ದಾರೆ ಸ್ವಾಮಿ. ಕಷ್ಟದ ನಿಮಿತ್ತವಾಗಿ ಸ್ವಾಮಿ, ಸ್ವಾಮಿ, ಅಥವಾ ಬಲಹೀನತೆಯ ನಿಮಿತ್ತವಾಗಿ ಅವರನ್ನು ಬಲಪಡಿಸಿರಿ ಸ್ವಾಮಿ, ಅವರ ಕಾಲುಗಳನ್ನು ಬಲಪಡಿಸಿರಿ ಸ್ವಾಮಿ. ಕಷ್ಟದಲ್ಲಿರುವವರಿಗಾಗಿ ನಿಮ್ಮನ್ನು ಬೇಡುತ್ತಾ ಇದ್ದೇವೆ ಸ್ವಾಮಿ. ಅವರಿಗೆ ನೀವು ವರವನ್ನು ಕೊಟ್ಟಿದ್ದೀರಿ, ನಿಮ್ಮ ಸಾಮ್ರಾಜ್ಯವನ್ನು ಸಾರುವುದಕ್ಕಾಗಿ ಅವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಪ್ರಾರ್ಥಿಸಿ ಪ್ರಿಯರೇ, ನಿಮ್ಮ ಸಹೋದರನೆಂದು ತಿಳಿದು, ಮಗನೆಂದು ತಿಳಿದು ಪ್ರಾರ್ಥಿಸಿರಿ ಪ್ರಿಯರೇ. ಇದು ಈ ಲೋಕಕ್ಕೆ ಶುಶ್ರೂಷಕನ ಪಾತ್ರ ಅತಿ ಹಿರಿಮೆಯಾಗಿದೆ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಈ ಲೋಕದಲ್ಲಿ ಶುಶ್ರೂಷಕರಿಗಾಗಿ ಪ್ರಾರ್ಥಿಸುವರು ಯಾರೂ ಇಲ್ಲ. ಒಬ್ಬ ಶುಶ್ರೂಷಕ ಅನಾಥ, ಒಬ್ಬ ಶುಶ್ರೂಷಕ ದಾರಿದ್ರ್ಯ, ಒಬ್ಬ ಶುಶ್ರೂಷಕ ಏಕಾಂಗಿ. ಹೆಂಡತಿ ಇದ್ದರೂ ಬಹಿಷ್ಕರಿಸಲ್ಪಡುತ್ತಾನೆ, ಮಕ್ಕಳಿದ್ದರೂ ಬಹಿಷ್ಕರಿಸಲ್ಪಡುತ್ತಾನೆ, ಒಡ ಹುಟ್ಟಿದವರಿದ್ದರೂ ಬಹಿಷ್ಕರಿಸಲ್ಪಡುತ್ತಾನೆ, ಯಾರಿದ್ದರೂ ಬಹಿಷ್ಕರಿಸಲ್ಪಡುತ್ತಾನೆ. ಅವನಿಗಾಗಿ ಪ್ರಾರ್ಥಿಸುವರು ಯಾರೂ ಇಲ್ಲ. ಪ್ರಾರ್ಥಿಸು ನನ್ನ ಸಹೋದರ, ಓ ನನ್ನ ಸಹೋದರಿ, ಪ್ರಾರ್ಥಿಸು. ನಿನ್ನ ಪ್ರಾರ್ಥನೆಗೆ ಶಕ್ತಿ ಉಂಟು, ನಿನ್ನ ಪ್ರಾರ್ಥನೆಗೆ ಶಕ್ತಿ ಉಂಟು. ನಿನ್ನ ಪ್ರಾರ್ಥನೆಗೆ ದೇವರು ಕಿವಿ ಕೊಡುವರು. ನಿನ್ನ ಕಣ್ಣು ಮುಂದೆ ಇರುವಂತಹ ಶುಶ್ರೂಷಕರನ್ನ ಸ್ಮರಿಸಿಕೊ. ನಿನ್ನ ಕಣ್ಣು ಮುಂದೆ ಈ ಕ್ಷಣದಲ್ಲಿ ಯಾವ ಶುಶ್ರೂಷಕ ನಿನ್ನ ಕಣ್ಣು ಮುಂದೆ ಇದ್ದಾನೋ ಆ ಶುಶ್ರೂಷಕರನ್ನೆಲ್ಲರನ್ನ ಪ್ರಭು ಯೇಸುವಿನ ಪರಿಶುದ್ಧವಾದಂತಹ ಹೃದಯಕ್ಕೆ ಸಮರ್ಪಿಸು. ಎಲ್ಲಿ ಹೋದರೂ ಬಹಿಷ್ಕರಿಸಲ್ಪಡುವಂತಹ ವ್ಯಕ್ತಿ ಶುಶ್ರೂಷಕ, ಎಲ್ಲಿ ಹೋದರೂ ನಿಂದಿಸಲ್ಪಡುವಂತಹ ವ್ಯಕ್ತಿ ಶುಶ್ರೂಷಕ, ಸ್ವಂತ ಮನೆಯಲ್ಲಿ ಊಟ ಸಿಕ್ಕದೇ ಇರುವಂತಹ ಶುಶ್ರೂಷಕ, ಸ್ವಂತ ಮನೆಯಲ್ಲಿ ಪ್ರೀತಿ ಸಿಕ್ಕದೇ ಇರುವಂತಹ ಶುಶ್ರೂಷಕ, ಸ್ವಂತ ಮನೆಯಲ್ಲಿ ಒಂದು ಲೋಟ ನೀರು ಸಹ ಸಿಕ್ಕದೇ ಇರುವಂತಹ ಶುಶ್ರೂಷಕರಿದ್ದಾರೆ ಪ್ರಿಯರೇ. ಹಗಲು ರಾತ್ರಿ ಎಷ್ಟೋ ಹೆಂಡತಿಯರ ಮುಖಾಂತರವಾಗಿ ನಿಂದನೆಗೆ ಒಳಗಾಗಿ ಶಪಿಸಲ್ಪಡುವಂತ ಶುಶ್ರೂಷಕರಿದ್ದಾರೆ ಪ್ರಿಯರೇ. ಅವರಿಗಾಗಿ ಸಮರ್ಪಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಹೌದು ಸ್ವಾಮಿ. ಅಪ್ಪ ತಂದೆಯೇ, ಶುಶ್ರೂಷಕರನ್ನು ಹೀನೈಸಿ ಮಾತನಾಡಿ ಸುಳ್ಳು ಸುದ್ದಿಯನ್ನ ಅವರ ಬಗ್ಗೆ ಹರಡಿ ಹೀನಾಯುತವಾಗಿ ಅವರನ್ನ ಕಂಗೆಡುವಂತೆ, ಕಣ್ಣೀರಿಗೆ ಕಾರಣರಾಗುವಂತೆ ಮಾಡುವಂತ ವ್ಯಕ್ತಿಗಳ ಮಧ್ಯೆ ಅವರಿಗೆ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಹಾಗೆಯೇ ಶುಶ್ರೂಷಕರ ಮನಸ್ಸಿಗೆ ಗಾಯ ತರುವಂತಹ ಎಷ್ಟೋ ಜನ ಪ್ರಬೋಧಕರು, ಅಭಿಷಕ್ತರಾಗಿರುವಂತಹ ಗುರುಗಳು, ಪಾಸ್ಟರ್ಸ್ಗಳು, ಹೌದು ಪ್ರಿಯರೇ, ಅವರು ಮಾಡುವ ಶುಶ್ರೂಷೆಯನ್ನು ನೋಡಿ
ಅವರನ್ನು ಹೀನೈಸಿ ಪರಿಹಾಸ್ಯ ಮಾಡಿ ಅಸೂಯೆಯಿಂದ ಅವರನ್ನು ತುಳಿಯಲು ಯತ್ನಿಸುವಂತಹ ಕಾಲಗಳು. ಯಾರು ಮುಂದೆ ಬರಲು ಬಿಡುವುದಿಲ್ಲ, ಒಬ್ಬ ಶುಶ್ರೂಷಕನನ್ನ ಬೆಳೆಯಲು ಬಿಡುವುದಿಲ್ಲ ಪ್ರಿಯರೇ. ಗುರುಗಳಾಗಿರುವವರು, ಪಾಸ್ಟರ್ಸ್ಗಳಾಗಿರುವವರು, ಸಭಾಪಾಲಕರಾಗಿರುವರು, ಒಬ್ಬ ಶುಶ್ರೂಷಕನು ಸೇವೆಯನ್ನು ಮಾಡುತ್ತಾನೆ ಎಂಬುದಾದರೆ ಅವನನ್ನು ತುಳಿಯುತ್ತಾರೆ. ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವನನ್ನು ತುಳಿಯುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹೌದು ಪ್ರಿಯರೇ, ಇದು ನನ್ನ ಜೀವನದ ಅನುಭವ ಸಹ ಆಗಿದೆ. ಸೇವೆಯನ್ನು ಮಾಡಲು ಅವಕಾಶ ಕೊಡದೆ, ಸ್ವರ್ಗರಾಜ್ಯದ ಬೀಗದ ಕೈಗಳನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡು ತಾವೂ ಹೋಗದೆ ಮತ್ತೊಬ್ಬರನ್ನು ಸ್ವರ್ಗರಾಜ್ಯಕ್ಕೆ ಹೋಗಲು ಬಿಡದೆ, ಅಧಿಕಾರದ ನಿಮಿತ್ತವಾಗಿ ಶುಶ್ರೂಷಕರನ್ನು ಮಟ್ಟ ಮಾಡುತ್ತಿರುವಂತಹ ಎಷ್ಟೋ ಜನ ಅಭಿಷಕ್ತರಾಗಿ, ಗುರುಗಳಾಗಿ ಅಥವಾ ಪಾಸ್ಟರ್ ಆಗಿ, ಸಭಾಪಾಲಕರಾಗಿ ಇರುವವರು ಇದ್ದಾರೆ ಪ್ರಿಯರೇ. ಅವರ ಮೇಲೆ ದೇವರ ಕರುಣೆ ಹರಿಯುವಂತೆ ಪ್ರಾರ್ಥಿಸುವ. ಯೇಸುವೇ, ಪ್ರತಿಯೊಬ್ಬ ಶುಶ್ರೂಷಕರ ಮೇಲೆ ಕರುಣೆ ತೋರಿರಿ, ಅವರಿಗೆ ಶಾಂತಿ ಸಮಾಧಾನವನ್ನು ಕರುಣಿಸಿರಿ. ಯೇಸುವೇ, ಅವರೆಲ್ಲರನ್ನ ಬಲಪಡಿಸಿರಿ. ಯಾರು ಹೀನೈಸಿದರು, ನಿಂದಿಸಿದರು, ತೆಗಳಿದರು, ನೀವು ಕೈ ಹಿಡಿದು ಎತ್ತುವಾಗ ಯಾರು ಅದನ್ನ ತಡೆಯಲು ಸಾಧ್ಯವಿಲ್ಲ. ಹೌದು ಪ್ರಿಯರೇ, ನನ್ನ ಜೀವನದಲ್ಲಿ, ನನ್ನ ಶುಶ್ರೂಷೆಯಲ್ಲಿ ತುಳಿದವರೇ ಇದ್ದಾರೆ, ಜಜ್ಜಿದವರೇ ಇದ್ದಾರೆ, ಅವಮಾನಪಡಿಸಿದವರೇ ಇದ್ದಾರೆ. ಧ್ಯಾನ ಮಾಡುವಂತಹ, ಪ್ರಾರ್ಥಿಸುವಂತಹ ಸ್ಥಳಗಳೆಲ್ಲ ಹೋಗಿ ತಪ್ಪಾಗಿ ಅಪವಾದವನ್ನು ಹೊರಿಸಿದವರಿದ್ದಾರೆ, ಶುಶ್ರೂಷೆ ಮಾಡದಂತೆ ತಡೆದವರಿದ್ದಾರೆ. ಆದರೆ ಇಂದು ನೋಡಿ, ಪ್ರಭು ಯೇಸು ತನ್ನ ಅನಂತ ಕೃಪೆಯ ಶಕ್ತಿಯಿಂದ ಪ್ರತಿದಿನವೂ 5 ತಾಸುಗಳ ಕಾಲ ಎಡೆಬಿಡದೆ ಪ್ರತಿದಿನ 5 ತಾಸುಗಳ ಕಾಲ ಶುಶ್ರೂಷೆಯನ್ನು ಮಾಡಲು ಅನುಗ್ರಹಿಸಿದ್ದಾರೆ, ಯಾರ ಯಾವ ಅಡಚಣೆ ಇಲ್ಲದೆ. ಇಂತಹ ಒಂದು ಶುಶ್ರೂಷೆಯನ್ನು ನಡೆಸಲು ಪ್ರತಿಯೊಬ್ಬರಿಗೂ ಪ್ರಭು ತನ್ನ ಪವಿತ್ರಾತ್ಮರನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿರಿ ಪ್ರಿಯರೇ, ಪ್ರಾರ್ಥಿಸಿ ಪ್ರಿಯರೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಪ್ರಿಯರೇ, ಕೊನೆಯದಾಗಿ ಶುಶ್ರೂಷಕರ ಕುಟುಂಬವನ್ನು ಒಪ್ಪಿಸಿ ಪ್ರಾರ್ಥಿಸೋಣ. ಆ ಶುಶ್ರೂಷಕನ ಎತ್ತ ತಂದೆ ತಾಯಿಯನ್ನು ಸಾಕುವ ಜವಾಬ್ದಾರಿ, ಆ ಶುಶ್ರೂಷಕನಿಗೆ ದೇವರು ಕೊಟ್ಟ ಹೆಂಡತಿಯನ್ನ, ಮಕ್ಕಳನ್ನ ಸಾಕುವ ಜವಾಬ್ದಾರಿ. ಎಲ್ಲಿ ಹೋಗುತ್ತಾನೆ ಅವನು? ತನ್ನ ಹೆಂಡತಿ ಮಕ್ಕಳನ್ನ, ತಂದೆ ತಾಯಿಯನ್ನು ಸಾಕಲು ಅವನು ಎಲ್ಲಿ ಹೋಗುತ್ತಾನೆ? ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲು ಎಲ್ಲಿ ಹೋಗುತ್ತಾನೆ? ತನ್ನ ಮಕ್ಕಳಿಗೆ ಊಟವನ್ನು ಕೊಡಲು, ವಸ್ತ್ರವನ್ನು ಕೊಡಲು ಎಲ್ಲಿ ಹೋಗುತ್ತಾನೆ? ಅನಾರೋಗ್ಯವನ್ನ ಬಂದಾಗ ವೈದ್ಯಕೀಯಕ್ಕಾಗಿ ಎಲ್ಲಿ ಹೋಗುತ್ತಾನೆ? ಏನು ಮಾಡುತ್ತಾನೆ? ಚಿಂತಿಸಿ ಪ್ರಿಯರೇ, ಒಬ್ಬ ಶುಶ್ರೂಷಕನ ಗಾಯ, ಒಬ್ಬ ಶುಶ್ರೂಷಕನ ವೇದನೆ, ಒಬ್ಬ ಶುಶ್ರೂಷಕನ ಕಣ್ಣೀರು, ಒಬ್ಬ ಶುಶ್ರೂಷಕನ ಅವಮಾನ, ಒಬ್ಬ ಶುಶ್ರೂಷಕನ ನಿಂದೆ, ಎಲ್ಲ ಹೋರಾಟಗಳ ಮಧ್ಯೆ ಅವನು ಜೀವಿಸುವ ಜೀವನ, ಆ ಕರ್ತರಿಗಾಗಿ ಸಮರ್ಪಿಸುವಂತಹ ಜೀವನ ಎಷ್ಟು ಶ್ರೇಷ್ಠಕರವಾದದ್ದು ಎಂಬುದನ್ನು ನಾವು ಚಿಂತಿಸಬೇಕು ಪ್ರಿಯರೇ, ಚಿಂತಿಸಬೇಕು. ಅವರ ಆತ್ಮದಿಂದ ಬಲಹೊಂದುವಂತೆ ಪ್ರಾರ್ಥಿಸೋಣ. ಅವರ ಶಕ್ತಿಯಿಂದ ಲೋಕದ ಕಟ್ಟೆಗಳಿಗೆ ಶುಭ ಸಂದೇಶ ಸಾರುವಂತೆ ಪ್ರಾರ್ಥಿಸೋಣ. ಏನೇ ಅವಮಾನಗಳು, ನಿಂದನೆಗಳು ಏನೇ ಬಂದರೂ ಅವರು ಜಯಿಸುವಂತೆ, ಸೈತಾನ ತಲೆಯನ್ನು ಚಚ್ಚಿ ಲೋಕದ ಕಟ್ಟೆಗಳಿಗೆ ಶುಭ ಸಂದೇಶ ಸಾರುವಂತೆ ಪ್ರಾರ್ಥಿಸೋಣ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಸ್ವಾಮಿ, ಎಲ್ಲ ಬಡ ಸೇವಕರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಸೇವಕನಿಗಾಗಿ ಒಂದು ಮನೆ ಇಲ್ಲ ಯೇಸುವೆ. ಹಾರುವ ಪಕ್ಷಿಗಳಿಗೆ ಗೂಡುಗಳುಂಟು,
ನೀರಿನಲ್ಲಿರುವ ಮೀನುಗಳಿಗೆ ಪೊಟರೆಗಳುಂಟು, ಕಾಡಿನಲ್ಲಿರುವ ಮೃಗಗಳಿಗೆ ಗುಹೆಗಳುಂಟು. ಆದರೆ ಒಬ್ಬ ಶುಶ್ರೂಷಕನಿಗೆ ಒಂದು ನೆಲೆ ಇಲ್ಲ, ಒಂದು ಮನೆ ಇಲ್ಲ. ಹೌದು ಸ್ವಾಮಿ, ನಿನ್ನ ಸೇವೆಯನ್ನು ಮಾಡಿ ನಿನ್ನ ಸಾಮ್ರಾಜ್ಯವನ್ನು ಸಾರುವ ಮಕ್ಕಳಿಗೆ ಒಂದು ಮನೆಯನ್ನು ಕೊಡಿರಿ ರಾಜ. ಅವರ ಜೀವನವನ್ನು ನಡೆಸಲು ಬೇಕಾದ ಮಾರ್ಗವನ್ನು ಕೊಡಿರಿ ಸ್ವಾಮಿ. ಶುಶ್ರೂಷಕರಿಗಾಗಿ ಉದಾರತೆಯಿಂದ ದಾನ ಮಾಡುವಂತಹ ಮಕ್ಕಳನ್ನು ಕೊಡಿರಿ ಸ್ವಾಮಿ. ತಬ್ಬಲಿಗಳಾಗಿರುವಂತಹ ಶುಶ್ರೂಷಕರ ಜೀವನದಲ್ಲಿ ಉದಾರಿಗಳಾಗಿ ದಾನ ಮಾಡುವಂತಹ ಮಕ್ಕಳನ್ನ ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ಕೊಡಿರಿ ಸ್ವಾಮಿ. ಹೌದು ಸ್ವಾಮಿ, ತುಂಬಾ ನೋವು ಸ್ವಾಮಿ. ಯಾರಲ್ಲಿಯೂ ಹೇಳಲಾದಂತಹ ಸ್ವಾಮಿ ವಿಷಯಗಳು ಸ್ವಾಮಿ, ಯಾರಲ್ಲಿ ಹೇಳಲಿ ಸ್ವಾಮಿ. ಆದರೂ ನಿಮ್ಮ ಬಲದಿಂದ ಶುಶ್ರೂಷೆಯನ್ನು ಇದುವರೆಗೂ ಸ್ವಾಮಿ ಧೈರ್ಯವನ್ನು ಕೊಟ್ಟು ನೀವು ನಡೆಸುತ್ತಾ ಇದ್ದೀರಿ ಸ್ವಾಮಿ. ನಿಮ್ಮ ಸುವಾರ್ತೆಯನ್ನು ಸಾರಲು ಸ್ವಾಮಿ ನೀವು ನಮಗೆ ಬಲವನ್ನು ಕೊಡುತ್ತಾ ಇದ್ದೀರಿ ಸ್ವಾಮಿ. ಒಬ್ಬೊಬ್ಬ ಶುಶ್ರೂಷಕನಿಗೂ ನೀವು ಬಲವನ್ನು ಕೊಡುತ್ತಾ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಹಗಲು ರಾತ್ರಿ ಧ್ಯಾನಿಸಿ ನಿನ್ನಲ್ಲಿ ಪ್ರಾರ್ಥಿಸುವಂತ ಪ್ರತಿಯೊಬ್ಬ ಶುಶ್ರೂಷಕನ ಜೀವನವನ್ನ ನೀವು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅವರನ್ನು ಸಂರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅವರಿಗೆ ಆಹಾರವನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಅವರ ಕುಟುಂಬವನ್ನು ಮುನ್ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ನನ್ನ ಯೇಸುವೇ, ದಿವ್ಯ ವಾಕ್ಯವೇ, ಜೀವಕ್ಕೆ ಆಧಾರ ನೀವೇ. ಜೀವಕ್ಕೆ ಆಧಾರ ನೀವೇ. ಜೀವಕ್ಕೆ ಆಧಾರ ನೀವೇ. ಪ್ರಿಯರೇ, ನಿಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಎಲ್ಲ ಶುಶ್ರೂಷಕನ ಸ್ಮರಿಸಿಕೊಳ್ಳಿ. ಹಾಗೆಯೇ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಯನ್ನು, ಈ ಶುಶ್ರೂಷೆಯನ್ನು ಮಾಡುತ್ತಿರುವಂತಹ ನನ್ನನ್ನು, ನನ್ನ ಕುಟುಂಬಗಳನ್ನ, ನನ್ನ ಭಾರ ನೋವು ವೇದನೆಗಳನ್ನ ಸ್ಮರಿಸಿಕೊಂಡು ನನಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮ ಮುಂದೆ ಮೊಣಕಾಲೂರಿ ನಾನು ಪ್ರಾರ್ಥಿಸುತ್ತೇನೆ, ವಿನಯಿಸಿಕೊಳ್ಳುತ್ತೇನೆ. ಪ್ರಿಯರೇ, ನನಗಾಗಿ ಪ್ರಾರ್ಥಿಸಿರಿ. ನಿಮಗೆ ಸೇವೆ ಮಾಡುವಂತಹ ಈಗ ನನ್ನನ್ನ ನಿಮ್ಮ ಒಡ ಹುಟ್ಟಿದವನಾಗಿ, ನಿಮ್ಮ ಮಗನಾಗಿ ನನ್ನನ್ನು ಸ್ವೀಕರಿಸಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿಯೂ, ಆರಾಧನೆಗಳಲ್ಲಿಯೂ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಪ್ರಿಯರಿಗಿರುವಾಗ ಎಲ್ಲ ಶುಶ್ರೂಷಕರನ್ನ ಸಮರ್ಪಿಸುತ್ತಾ ಈ ವಾಗ್ದಾನ ಪ್ರಾರ್ಥನೆಯನ್ನು ನಾವು ಹೇಳೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆ ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನ, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ. ಆಮೇನ್, ಆಮೇನ್, ಆಮೇನ್. ಎಲ್ಲರೂ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಇರೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಅಮ್ಮ ಪರಿಶುದ್ಧ ತಾಯಿ, ನಿರ್ಮಲ ತಾಯಿ, ಪ್ರೇಷಿತರ ರಾಣಿ, ಅಮ್ಮ ಶುಶ್ರೂಷೆ ಮಾಡುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪಾದಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇವಮ್ಮ. ಶುಶ್ರೂಷಕರನ್ನ, ಅವರ ನೋವು ವೇದನೆ ದುಃಖ ಅವಮಾನಗಳನ್ನು
ಅವರ ಕುಟುಂಬಗಳನ್ನ, ಅವರ ಪರಿಸ್ಥಿತಿಗಳನ್ನ, ಅವರ ಬಡತನಗಳನ್ನ, ಅವರ ಬಲಹೀನತೆಗಳನ್ನ ಅಮ್ಮ ಎಲ್ಲವನ್ನ ನಿಮ್ಮ ಪ್ರಿಯ ಪುತ್ರರಿಗೆ ಸಮರ್ಪಿಸಿ ಪ್ರಾರ್ಥಿಸಿ ಅಮ್ಮ. ಅಮ್ಮ ನಾವು ಮಾಡುವಂತಹ ಈ ಪ್ರಾರ್ಥನೆಯನ್ನು ಆರಿಸಿ ಅಮ್ಮ. ಈ ಆರಾಧನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ನಿಮ್ಮ ಪ್ರಿಯ ಪುತ್ರರಿಗೆ ಸಮರ್ಪಿಸಿ ಅಮ್ಮ. ಅಮ್ಮ ಈ ಶುಶ್ರೂಷಕರಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ ಅಮ್ಮ. ಶುಶ್ರೂಷಕರ ಭಾರಗಳನ್ನು ಹೊತ್ತುಕೊಂಡು ಈ ಸಮಯದಲ್ಲಿ ಈ ಆರಾಧನೆಯಲ್ಲಿ ಪ್ರಾರ್ಥಿಸಿದಂತಹ ಪ್ರತಿಯೊಬ್ಬ ಮಕ್ಕಳನ್ನ ಪವಿತ್ರಾತ್ಮದಿಂದ ತುಂಬಿ ಅವರ ಮೇಲೆ ಕರುಣೆ ತೋರಿ ದಯೆ ತೋರುವಂತೆ ಪ್ರಾರ್ಥಿಸಿ ಅಮ್ಮ. ಶುಶ್ರೂಷಕರಿಗಾಗಿ ಉದಾರತೆಯ ಕರಗಳನ್ನು ಚಾಚುವಂತ ಪ್ರತಿಯೊಬ್ಬರನ್ನ ತುಂಬಿ ಕುಲುಕಿ ಅದಿಮಿ ಮಡಿಲಿಗೆ ಚೆಲ್ಲುವಂತೆ ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರಾರ್ಥಿಸಿ ಅಮ್ಮ. ಹಾಗೆಯೇ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನ ಅಮ್ಮ ಆಶೀರ್ವದಿಸಿ ಅಮ್ಮ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನು ನಡೆಸಲು ನನ್ನನ್ನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬಲಪಡಿಸಿ ಅಮ್ಮ. ಎಲ್ಲ ಶುಶ್ರೂಷಕರನ್ನ ಸಮರ್ಪಿಸುತ್ತ ನಿಮ್ಮ ಸನ್ನಿಧಿಯಲ್ಲಿ ವಿನಯಿಸಿ ಪ್ರಾರ್ಥಿಸುತ್ತೇವೆ. ನಮೋ ಮರಿಯರ ಪ್ರಸಾದ ಕರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮೋ ಮರಿಯರ ಪ್ರಸಾದ ಕರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಕರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೆಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ. ಅಂತ ಈ ದಿನದಲ್ಲಿ ಐಸಿಯುಗಳಲ್ಲಿ, ವೆಂಟಿಲೇಟರ್ಲ್ಲಿ ಮರಣಾವಸ್ಥೆಯಲ್ಲಿ ಹೋರಾಟ ಮಾಡುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರುವಂತೆ ಪ್ರಾರ್ಥಿಸಿರಿ ಸ್ವಾಮಿ. ಒಂದು ಪಕ್ಷ ಈ ದಿನ ನನ್ನ ಜೀವನದ ಕೊನೆಯ ಕ್ಷಣವಾದರೆ ಈ ಲೋಕದಲ್ಲಿ ನಾನು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಅಥವಾ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ನಾವುಗಳು ಸಜ್ಜನರಾಗಿ ಲೋಕದಲ್ಲಿ ನಿಮ್ಮ ಬೆಳಕಿನ ಮಕ್ಕಳಾಗಿ ಬಾಳುವಂತೆ ಮಾಡಿರಿ ಸ್ವಾಮಿ. ಈಗ ಸ್ವಾಮಿ ಈ ದಿನ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದವರನ್ನ, ಅಪಘಾತಗಳಲ್ಲಿ ಮರಣ ಹೊಂದಿದವರನ್ನ, ಕೊಲೆಗೈಯಲ್ಪಟ್ಟವರನ್ನ, ಆತ್ಮಹತ್ಯೆ ಮಾಡಿದವರನ್ನ ಎಲ್ಲ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೆಲೆಯಲ್ಲಿ ಅರಿಯುತ್ತಿರುವಂತಹ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇವೆ. ಉತ್ತರಿಸುವ ಸ್ಥಳದಲ್ಲಿರುವಂತಹ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇವೆ. ಕರುಣಿಸಿರಿ ರಾಜ, ನಿಮ್ಮ ಅನಂತ ಕೃಪೆಯಿಂದ ಕರುಣಿಸಿರಿ ರಾಜ. ನಿಮ್ಮ ಪ್ರಸನ್ನತೆಯಿಂದ ತುಂಬಿರಿ ಸ್ವಾಮಿ ದೇವ. ಈ ದಿನದಲ್ಲಿ ಪ್ರಾರ್ಥನಾ ಸಹನೆ ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನ ನಿಮಗೆ ಸಮರ್ಪಿಸಿಕೊಡುತ್ತೇವೆ. ಶುಶ್ರೂಷಕರಿಗಾಗಿ ಪ್ರಾರ್ಥಿಸಿದ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ. ಕರುಣಿಸಿರಿ ರಾಜ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮೆಲ್ಲರನ್ನು ತುಂಬಿ ಅಭಿಷೇಕಿಸಿ ಎಂದು ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ, ಆಮೆನ್. ಪುತ್ರರೊಡಗೂಡಿ ಅರಸೇ ಬರುತ್ತಾಯೇ, ಪುತ್ರರೊಡಗೂಡಿ ಹರಸೇ ಬರುತ್ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಎಲ್ಲರಿಗೂ ಶುಭಕಾಮನೆಗಳು. ಗುಡ್ ನೈಟ್. ಶುಶ್ರೂಷಕರಿಗಾಗಿ ಪ್ರಾರ್ಥಿಸುತ್ತಿರುವ ನಿಮ್ಮೆಲ್ಲರನ್ನ ದೇವರು ಹೇರಾಳವಾಗಿ ಆಶೀರ್ವದಿಸಲಿ. ಗುಡ್ ನೈಟ್. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಸಾರಿಯೋ ಪಾಡೋಬ್ರ. ನಿಮ್ಮ ಪ್ರಾರ್ಥನಾ ಸಹಾಯಕ್ಕಾಗಿ 09902423181. God bless you. ಸ್ವರ್ಗೀಯ ಯಾತ್ರೆ ಶುಶ್ರೂಷೆ.